ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಮ ಮಂದಿರ ಅಯೋಧ್ಯೆ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ, ಆದರೆ ಅವ್ಯವಹಾರ ದೇಣಿಗೆ ವಿಚಾರದಲ್ಲಾಗಿರುವಂತಹ ವಿವಾದ ದಿನಕ್ಕೊಂದು ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಒಟ್ಟು 7.5 ಕೋಟಿ ರೂಪಾಯಿ ದೇಣಿಗೆಯನ್ನ ಅಕ್ರಮವಾಗಿ ಹಂಚಲಾಗಿದೆ ಎನ್ನುವಂತ ಆರೋಪ ಕೇಳಿ ಬಂದಿದ್ದು, ಎಸ್ಐಟಿ ಅಧಿಕಾರಿಗಳು 8 ಜನ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ನೈತಿಕ ಹೊಣೆಯನ್ನ ಹೊತ್ತುಕೊಂಡು ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಅಯೋಧ್ಯೆಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾತನಾಡಿದ್ದಾರೆ. ನೋಡ್ ಬರೋಣ. जून को अयोध्या के दौरे पे था. मैंने तब भी कहा था, अयोध्या हम सबकी आस्था की प्रतीक है, भारत के सनातन धर्म की आस्था की प्रतीक है. अयोध्या पर आक्षेप मत करो. प्रभु श्री राम की मर्यादा का पालन करना सीखो. और अयोध्या के बारे में जो कदपे समाचार मिल रहे थे, हमने कहा था एसआईटी गठित की गई है. एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा, एसआईटी की रिपोर्ट आई, तुरंत कार्रवाई प्रारंभ हो गई. और मैं आश्वस्त करता हूं, जो मैंने कहा था, दूध का दूध और पानी का पानी हम करके रहेंगे. ರಾಮ ಮಂದಿರ ಶತಮಾನಗಳ ಹೋರಾಟದ ಫಲವಾಗಿ ಆ ಮಂದಿರ ಅಲ್ಲಾಯ್ತು ಅಂದ್ರೆ ಸರಿ, ಟ್ರಸ್ಟಿಗಳೆಲ್ಲ ರಾಮ ಮಂದಿರದಲ್ಲಿ ರಾವಣರನ್ನೆಲ್ಲಾದ್ರೂ ಕೆಲಸಕ್ಕೆ ಹಾಕೊಂಡ್ರ. ಬಟ್ ಈಗ ಈ ವಿವಾದ ನಂತರ ಅನಿಸ್ತಿರೋದು ಕುಂಭಕರ್ಣ ಇಲ್ಲಿ ಯಾರಾದ್ರು ಅಂತ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದವರು ಇದಕ್ಕೆ ಉತ್ತರದಾಯಿ. ಯಾಕಂದರೆ ಕಂಪ್ಲೀಟ್ಲಿ ಅವರ ಜವಾಬ್ದಾರಿ ಒಂದು ಪವಿತ್ರ ಪ್ರಸಿದ್ಧ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಹೌದು. ಬಾಬ್ರಿ ಮಸೀದಿಯ ಹೋರಾಟ ಎಲ್ಲಿಂದ ಬಂತು? ರಾಮ ಜನ್ಮಭೂಮಿಯ ಹೆಸರಲ್ಲಿ ನೀವು ಅಧಿಕಾರ ಪಡೆದಿದ್ದ ಹೆಂಗೆ? ನಿಮ್ಮ BJP ಸರ್ಕಾರಕ್ಕೆ ಅದು ಹೆಂಗೆ ಬುನಾದಿ ಹಾಕ್ಕೊಡ್ತು ಆ ರಾಮ ಮಂದಿರ? ಒಂದು ಪ್ರವಾಸಿ ತಾಣವಾಗಿ ಇಡೀ ದೇಶದ ಪ್ರಪಂಚದಾದ್ಯಂತ ಸದ್ದು ಮಾಡಿರುವಂಥದ್ದು. ಒಂದಷ್ಟು ಜನರಿಗೆ ಇಂಥ ಕ್ಷೇತ್ರವನ್ನು ಮರು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ನಿಟ್ಟಲ್ಲಿ ಆ ನ್ಯಾಯಾಲಯದಿಂದ ಬಂದ ತೀರ್ಪು ಬಂದ ದಿನಗಳಿಂದನೇ ಕಾದು ಕುಳಿತಿದ್ರು, ಇಲ್ಲೊಂದು ಭೂಮಿ ಆಗಲಿ, ಪವಿತ್ರವಾದ ಕ್ಷೇತ್ರ ಆಗಲಿ ಅಂತ. ಒಂದು ಹಿಂದೂ ಧರ್ಮದ ಒಂದು ಪ್ರತೀಕ ಅಂದುಕೊಂಡೇ ಆ ಪ್ರಸಿದ್ಧ ಕ್ಷೇತ್ರ ತಯಾರಾಯಿತು. ಅದರ ಒಳಗಡೆ ಇಷ್ಟು ಗಲೀಜನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಅದರಲ್ಲೂ ಆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು 7ನೇ ತಾರೀಕೇನೋ, ಅವರು ಜೂನ್ 7ನೇ ತಾರೀಕೇನೋ ಈ ರೀತಿ ಅವ್ಯವಹಾರ ನಡೆದಿರಬಹುದು, ನ್ಯಾಯಾಲಯ ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಮನವಿ ಮಾಡ್ತಾರೆ. ಅದಾದ ನಂತರದಲ್ಲಿ ಎಚ್ಚೆತ್ಕೊಳ್ಳುತ್ತೆ. ಅದು ಯಾವುದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಯಾವುದೋ ಒಂದು ಟ್ರಸ್ಟು ಒಂದು ಮನವಿ ಮಾಡ್ತಾರೆ ಉತ್ತರ ಪ್ರದೇಶದ ಸರ್ಕಾರಕ್ಕೆ. ಯೋಗಿ ಆದಿತ್ಯನಾಥರು ಒಂದು SIT ರಚನೆ ಮಾಡ್ತಾರೆ 13ನೇ ತಾರೀಕು. ಅದಾದ ನಂತರದಲ್ಲಿ ಒಬ್ಬೊಬ್ಬರೇ ಹೆಸರುಗಳು ಬರ್ತವೆ. ಕಳೆದ 13 ಜನ ಏನೋ ಸೇರ್ಕೊಂಡಂಗಿದ್ದಾರೆ. ಎಷ್ಟು ಜನ ಇದ್ದಾರೆ ಈಗ? ಸದ್ಯಕ್ಕೆ 8 ಇದ್ದಾರೆ, ಇನ್ನೊಂದಿಷ್ಟು ಜನ ಆರೋಪಿಗಳು ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರೋದು. ಟ್ರಸ್ಟ್ನ ಏನು ಕಾರ್ಯದರ್ಶಿಗಳು ಮತ್ತೊಬ್ಬರು ನೈತಿಕ ಹೊಣೆ ಹೊತ್ತು ಈಚೆ ಏನು ಬಂದಿದ್ದಾರೆ ಇವತ್ತು, ಅವರ ಆ ಕಡೆ ಈ ಕಡೆ ಕಾರು ಚಾಲಕ ಮತ್ತು ಆ ಕಾರು ಚಾಲಕನ ಸಂಬಂಧಿಗಳು ಮತ್ತೊಂದಷ್ಟು ಜನ ಎಲ್ಲ ಸೇರಿಕೊಂಡು ಇವರ ಕಣ್ಣಳತೆಯಲ್ಲೇ ನಡೆದಿರುವಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಖಿಲೇಶ್ ಯಾದವ್ ಏನು ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ನಿಂತ್ಕೊಂಡಿದ್ದಾರೆ, ಆ ನಾಯಕ ಹೇಳ್ತಾ ಇರುವಂಥದ್ದೇನು ಅಂತಂದರೆ, SITಯನ್ನು ಇವರು ಬೇಕಾದಾಗೆ ಬಳಸ್ಕೊಳ್ಳೋದಕ್ಕೋಸ್ಕರ ಈ ಒಂದು SITಯ ವಿಶೇಷ ತಂಡ ರಚನೆ ಮಾಡಿಕೊಂಡಿದ್ರು. ಸಣ್ಣ ಮೀನುಗಳನ್ನು ಶಿಕ್ಷೆಗೆ ಗುರುಪಡಿಸಿ ದೊಡ್ಡ ಮೀನುಗಳನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಅದಲ್ಲ ಅಂತ ಹೇಳೋದಾದರೆ, ಇಲ್ಲಿಯ ಆ ಹೊರಗಿನ ಆ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಿರುವಂಥದ್ದು, ಅಲ್ಲಿ ಎಲ್ಲೋ ಸಗಣಿ ಒಳಗಡೆ ದುಡ್ಡು ಸಿಕ್ಕಾಕೊಳ್ಳುವಂಥದ್ದು ಅಂದರೆ ಏನು? ಇವನು ಯಾರೋ ಒಂದಷ್ಟು 18,000 25,000 ಸಂಬಳ ತಗೊಳ್ತಾ ಇರುವವನು ಕೋಟಿಗಟ್ಟಲೆ ಅವನ ಖಾತೆಗೆ ಜಮಾವಣೆ ಆಗೋದು ಅಥವಾ ಅವನ ಆಸ್ತಿ ದುಪ್ಪಟ್ಟಾಗೋದು ಏನದು? ಕ್ಯಾಶ್ ಸಿಗುವಂಥದ್ದಲ್ಲ ಅಂದರೆ ಏನು? 10 ಲಕ್ಷ 5 ಲಕ್ಷ 8 ಲಕ್ಷ ಏನೋ ದುಡ್ಡುಗಳನ್ನ ಅವರು ಎಲ್ಲೆಲ್ಲಿಂದ ತರ್ತಾ ಇದ್ರು. ಅಂದರೆ ದಿವ್ಯ ನಿರ್ಲಕ್ಷ್ಯ ಅನ್ನುವಂಥದ್ದು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಆಗೋಗಿರುವಂಥ ಇದು
ಪರಿಸ್ಥಿತಿ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ತುಂಬ ದೊಡ್ಡ ಮಟ್ಟದ ಈ ರೀತಿಯ ಹಗರಣಗಳು ಅಂಥ ಕ್ಷೇತ್ರದಲ್ಲಿ ನಡೆಯೋದಕ್ಕೆ ಬಿಡ್ತೀರಿ ಅಂತಂದ್ರೆ ಆ ಒಂದು ಪವಿತ್ರ ಕ್ಷೇತ್ರಕ್ಕೆ ಲಕ್ಷೋಪಾದಿಯಲ್ಲಿ ಜನ ಬರ್ತಾರೆ, ಹೆಂಗೆ ನಂಬ್ಕೊಂಡು ಬರಬೇಕು? ಪ್ರವಾಸಿ ತಾಣ ಅಂತ ಮಾಡ್ಕೊಂಡು ಕೂತ್ಕೊಂಡು ನಿಮಗೆ ಒಂದು ಸಣ್ಣ ದೇವಸ್ಥಾನಗಳಲ್ಲಿ ಹಣದ ಎಣಿಕೆ ಸಂದರ್ಭದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ಕೋತಾರೆ. ಮುಜರಾಯಿ ಇಲಾಖೆಗೆ ಸೇರ್ಕೊಂಡ್ರು ಕೂಡ ಅಲ್ಲಿ ಏನೇನು ಆ ಎಣಿಕೆ ಕಾರ್ಯದಲ್ಲಿ ಎಷ್ಟು ಶಿಸ್ತಿರುತ್ತೆ, ಡ್ರೆಸ್ ಕೋಡ್, ಮೊಬೈಲ್ ಇರಬಾರ್ದು, ಒಂದಿಷ್ಟು ರೂಲ್ಸ್ ಇರುತ್ತೆ. ಒಳಗಡೆ ಬರಬೇಕಾದ್ರೆ ನೀವು ಎಲ್ಲವನ್ನು ಬಿಟ್ಟು ಬಂದಿರಬೇಕು, ಎಲ್ಲ ಚೆಕಿಂಗ್ ವ್ಯವಸ್ಥೆಗಳಿರ್ತವೆ. ಅಷ್ಟಾದ ಮೇಲುಗಡೆನೂ ದುಡ್ಡು ಹೆಂಗೆ ಹೊರಗಡೆ ಹೋಗ್ತಾ ಇತ್ತು? ನೀವು ಅವರೇ ಹೇಳುವಂತೆ, ಈಗ ವಿರೋಧ ಪಕ್ಷ ಹೇಳ್ತಾ ಇರುವಂತೆ 200 ಕೋಟಿಗೂ ಹೆಚ್ಚು ಇಲ್ಲಿ ಚಿನ್ನ, ಬೆಳ್ಳಿ, ನಗದುಗಳು ಮತ್ತು ಆಭರಣಗಳೆಲ್ಲ ಸೇರಿ ಹೋಗಿದೆ, ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಲೆಕ್ಕ ಹೇಳ್ತಾ ಇರುವಂಥದ್ದು 7 ರಿಂದ 7.5 ಕೋಟಿ ರೂಪಾಯಿ ಆದ್ರೂ ಇಲ್ಲಿಂದ ಹೊರಟೋಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಇರಲಿ, ದೇವಸ್ಥಾನದ ನಂಬಿಕೆಯ ಹಣವನ್ನು 1 ರೂಪಾಯಿ ಆದರೂ ಆಚೆ ಹೋಗೋಕ್ಕೆ ಹೆಂಗೆ ಬಿಟ್ರಿ ನೀವು? ಇಡೀ ಅವರ ಭಾಷಣದ ಉದ್ದಕ್ಕೂ ಹೇಳ್ತಾ ಇದ್ರು, ಬಿಜೆಪಿಗರಲ್ಲಿ ಭಾಷಣ ಮಾಡೋರೇ ಹೆಚ್ಚಿದ್ದಾರೆ. ಅದರಲ್ಲಿ ಇವತ್ತಿನ ಭಾಷಣವನ್ನು ನೋಡ್ತಾ ಇದ್ದೀವಿ, ದೂದ್ ಕಾ ದೂದ್, ಪಾನಿ ಕಾ ಪಾನಿ ಅಂತ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಇಷ್ಟು ದಿನ ಹಾಲು ಮಾರಕ್ಕೆ ಹೋಗಿಲ್ವಾ ನೀವು? ಅಲ್ಲಿ ಎಲ್ಲೂ ನಿಮಗೆ ಕಾಣಿಸ್ಲಿಲ್ವಾ? ಪವಿತ್ರವಾದ ಕ್ಷೇತ್ರವನ್ನು ನಿರ್ಮಾಣ ಮಾಡೋದು ಒಂದು ಕಡೆ ಆದರೆ ಅದನ್ನು ನಿರ್ವಹಣೆ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಅನ್ನೋದು ಮರೆತು ಬಿಟ್ರ? ಇಷ್ಟು ತಿಂಗಳುಗಟ್ಟಲೆ ಇದನ್ನ ಹೆಂಗೆ ಎಳ್ಕೊಂಡು ಬರೋದಕ್ಕೆ ಸಾಧ್ಯ? ಯಾರೋ ಒಬ್ಬರು ಎಚ್ಚರಿಸೋದು ಮೇಲ್ಗಡೆ ನೀವು ಎಚ್ಚೆತ್ಕೊಂಡು SIT ರಚನೆ ಮಾಡಿ ಇವತ್ತು ಸಣ್ಣ ಸಣ್ಣ ಹುಳಗಳನ್ನ ಹಿಡಿದು ಒಳಗಡೆ ಹಾಕಿದ್ರಿ. ಕಾರ್ ಚಾಲಕ ಇನ್ನೊಬ್ಬ ಮತ್ತೊಬ್ಬ ಯಾವನೋ ಸಗಣಿ ನಾಯಕನೆಲ್ಲ ತಂದು ಒಳಗಡೆ ಹಾಕೋತೀರಿ. ಹಾಗಾದ್ರೆ ತಿಮಿಂಗಲಗಳನ್ನ ಎಲ್ಲಿ ಬಿಟ್ರಿ? ಯಾಕೆ ಬಿಡುವಂಥ ವ್ಯವಸ್ಥೆ ಮಾಡಿದ್ರಿ? ಅವ್ರು ಎಚ್ಚರಿಸೋವರೆಗೂ ನೀವು ಯಾಕೆ ಮಲ್ಕೊಂಡಿದ್ರಿ? ನಿಮ್ಮನ್ನು ನಂಬಿಕೊಂಡು ಪ್ರವಾಸಿ ತಾಣ ಅಂತ ಹೇಳ್ಬಿಟ್ಟು ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ರಲ್ಲ, ಅವ್ರಿಗೆ ಭದ್ರತೆ ಕೊಡುವಂಥ ನಂಬಿಕೆ ನಿಮ್ಮನ್ನು ಇಡ್ಬೋದಾ? ಈಗ ಸಣ್ಣ ಲೋಪ ಆಗಿರೋದನ್ನ ನೀವು ಯಾವ್ಯಾವುದ್ರ ಮೇಲ್ಗಡೆ ಅಪನಂಬಿಕೆ ಬರೋ ರೀತಿ ಮಾಡ್ಕೊಂಡಿಲ್ವಾ ಒಂದು ಕ್ಷೇತ್ರದ ಮೇಲ್ಗಡೆ? ಇದೊಂದು ಧಾರ್ಮಿಕ ಕ್ಷೇತ್ರ ಅಂತೀರಿ, ರಾಮನ ಮೇಲ್ಗಡೆ ನಂಬಿಕೆ ಇರುವಂಥ ಭಕ್ತರ ನಂಬಿಕೆಯನ್ನು ಹಾಳು ಮಾಡಿದವ್ರನ್ನ ಬಿಡೋದಿಲ್ಲ ಅಂತೀರಿ. ಇಷ್ಟು ದಿನ ಯಾಕೆ ಬಿಟ್ರಿ? ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು. ತುಂಬ ದೊಡ್ಡ ಅಪರಾಧವನ್ನು ಸರ್ಕಾರದ ಅಡಿಯಲ್ಲೇ ಮಾಡಲಾಗಿದೆ. ಅವ್ರು ಯಾರ್ಯಾರು ಅನ್ನೋದನ್ನು ಈಗ ಒಂದು ಪಟ್ಟಿ ತೊಗೊಂಬಂದಿದ್ದಾರೆ. ನಿಜಕ್ಕೂ ಈ ಪಟ್ಟಿಯಲ್ಲಿರುವವರು ಯಾವುದೋ, ಈಗ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡ್ತೀವಿ, ಕೊಲೆ ಮಾಡೋನು ಯಾರೋ, ಸಿಕ್ಕಾಕೊಳ್ಳೋನು ಯಾರೋ, ಬಂದು ಶರಣಾಗತಿ ಆಗೋರು ಯಾರೋ, ಮೊನ್ನೆ ಕೇಸೆಲ್ಲ ನೋಡಿದ್ವಲ್ಲ. ಅದೇ ನಿಟ್ಟಲ್ಲಿ ಈ ತನಿಖೆ ನಡೆದಂಗಿದೆ. ತನಿಖೆ ಸರಿಯಾದ ದಾರಿಯಲ್ಲಿದ್ದರೆ, ಉತ್ತರ ಪ್ರದೇಶದ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕ ಹೊಣೆ ಇದ್ದರೆ, ಅಲ್ಲಿ ಯಾರು ಹೊಣೆಗೇಡಿಗಳಿದಾರೋ, ದೇವಸ್ಥಾನದ ಒಳಗಡೆ ಮಾಡಿರುವಂಥ ಲೋಪ ಮಾಡಿರುವಂಥ ಪಿಶಾಚಿಗಳನ್ನು ಒಳಗಡೆ ಹೊರಗಡೆ ತಂದು ಅವ್ರನ್ನ ಏನು ಬೇಕೋ ಆ ನಿಟ್ಟಲ್ಲಿ ಕೆಲಸ ಕಾರ್ಯಕ್ಕೆ ಬಿಟ್ಟರೆ ಒಂದಷ್ಟು ಜನಕ್ಕೆ ಭಯಭಕ್ತಿ ಬರ್ಬೋದು. ಇಂಥ ಪವಿತ್ರ ಕ್ಷೇತ್ರಗಳು ಉಳ್ಕೊಳ್ತವೆ. ಇಲ್ಲಂತಂದರೆ ನಿಮ್ಮ ಕಣ್ಣಳತೆಯಲ್ಲೇ ಇದು ಮಾಡಿರುವ ಆ ಶ್ರಮದ ಎಲ್ಲ ಇದನ್ನು ನೀವೇ ಕೈ ತೊಳ್ಕೊಂಡು ಬಿಟ್ಬಿಡ್ತೀರಿ. ಹೌದು, ನಿಮ್ಮ ಶ್ರಮ ಎಷ್ಟಿತ್ತು ಆ ದೇವಸ್ಥಾನ ಕಟ್ಟೋದಕ್ಕೆ. ಇವತ್ತು ಯಾರೋ ನಗಣ್ಯ ವ್ಯಕ್ತಿಗಳೆಲ್ಲ ಬಂದುಬಿಟ್ಟು ಆ ದೇವಸ್ಥಾನದ ಪಾವಿತ್ರ್ಯತೆ ಹಾಳು ಮಾಡ್ತಾರೆ ಅಂತಂದಾಗ ನೀವು ಕುದಿಬೇಕು. ದೂದ್ ಕಾ ದೂದ್, ಪಾನಿ ಕಾ ಪಾನಿ ಅಲ್ಲ. ಹೌದು, ಕುದ್ದು ಬಿಡ್ಬೇಕಿತ್ತು ನೀವು. ಆ ಕೆಲಸ ಮಾಡಲಿ. ಎಸ್, UP ಸರ್ಕಾರ ಈ ಕಳಂಕವನ್ನು ಹೇಗೆ ತೊಳೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.